ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಂದು ಭಾವಿಸುತ್ತಾ ನಾನು ಈ ಕಡೆ ಚೆನ್ನಾಗಿದ್ದೀನಿ ಅಂತ ಹೇಳುತ್ತಾ ನನ್ನ ಅನ್ನಪೂರ್ಣೇಶ್ವರಿ ಹುಬ್ಬಳ್ಳಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೇಷನ್ ಅಕ್ಕಿಯಿಂದ ಯಾವ ರೀತಿ ದೋಸೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು 2 ಕಾಲ್ಪೋದಷ್ಟು ರೇಷನ್ ಅಕ್ಕಿ ತೊಗೊಂಡೇನಿ ಮತ್ತು ಅದೇ ಮೆಜರ್ಮೆಂಟಿಂದ 1 ಕಪ್ ಆಗಷ್ಟು ನಾನು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನು 2-3 ಸತ ನಾವು ವಾಶ್ ಮಾಡ್ಕೊಳ್ಳೋಣ, ಅಂದರೆ ನೀರಿನಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ. ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಇವಾಗ ನೋಡಿ 1-2-3 ಸತ ವಾಶ್ ಮಾಡ್ಕೊಳ್ಳಿ, ಅಂದರೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಇದು ಮುಣಗಷ್ಟು, ಅಂದರೆ ಅಕ್ಕಿ ಮುಣಗಷ್ಟು ನೀರು ಹಾಕ್ಕೋಬೇಕು. ಇದನ್ನ ಇವಾಗ 8 ಅವರು ನಾವು ನೆನೆ ಇಟ್ಕೊಂಡು ಬಿಡೋಣ. ನಂತರ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಹಿಟ್ಟು ಅದು ಅಕ್ಕಿ ನೆನೆ ಇಟ್ಟಿದ್ನೆಲ್ಲ ಅದನ್ನು ರುಬ್ಕೊಂಡು ತೊಗೊಂಬಂದೀನಿ. ಇದಕ್ಕೆ ಏನೇನು ಹಾಕೇನಂದ್ರೆ ನಾನು ಉದ್ದಿನಬೇಳೆ, ಅಕ್ಕಿ ಮತ್ತು ಮೆಂತ್ಯ ಕಾಳು, ಜೊತೆಗೆ ಚುನ್ಮರಿ. ನೀವು ಚುನ್ಮರಿ ಹಾಕೋಬೋದು, ಇಲ್ಲ ಅನ್ನ ಹಾಕೋಬೋದು, ಇಲ್ಲ ಅವಲಕ್ಕಿ ಬೇಕಾದರೆ ಅವಲಕ್ಕಿ ಹಾಕೋಬೋದು, ಸಾಬುದಾನಿ ಹಾಕೋಬೋದು. ನಾನು ಇದಕ್ಕೇನು ಹಾಕೇನಂದರೆ ಅನ್ನ ಮತ್ತು ಚುನ್ಮರಿ ಹಾಕ್ಕೊಂಡೀನಿ. ಅನ್ನ ಭಾಳ ಉಳಿದಿದ್ದರಿಂದ ನಾನು ಇದಕ್ಕೆ ಅನ್ನ ಹಾಕ್ಕೊಂಡೀನಿ ಮತ್ತು ಚುನ್ಮರಿ ಹಾಕ್ಕೊಂಡೀನಿ. ಇವಾಗ ಇದಕ್ಕೆ ಏನೇನು ಬೇಕು ಅಂತಂದು ನೋಡ್ಕೊಳ್ಳೋಣ. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನಾನು ಸಕ್ಕರೆ ಹಾಕ್ಕೊಳ್ತೇನೆ, ಯಾಕೆಂದರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸೋಡಾ ಪುಡಿ ಹಾಕ್ಕೊಂಡಿಲ್ಲ, ನೀವು ಬೇಕಂದರೆ ಹಾಕ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ನೊರೆ ಬಂದಿದ್ದರಿಂದ ಹಾಗಾಗಿ ನಾನು ಸೋಡಾ ಪುಡಿ ಹಾಕ್ಕೊಂಡಿಲ್ಲ. ನಿಮ್ದು ಹಿಟ್ಟು ಏನು ನೊರೆ ಬಂದಿಲ್ಲ ಅಂದರೆ ನೀವು ಸೋಡಾ ಪುಡಿ ಹಾಕ್ಕೋಬೋದು ನೋಡಿ. ಇವಾಗ ತವೆ ಒಂಚೂರು ನೀರು ಹಾಕ್ಕೊಳ್ಳಿ. ಇದಕ್ಕೆ ನೀರು ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಳ್ಳಿ. ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಅದ್ದುಕೊಂಡು ಈ ಥರ ಹಾಕ್ಕೊಳ್ಳಿ. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ. ಇವಾಗ ನೋಡಿ, ನಾನು ಈ ಥರದೊಂದು ವಾಟೆ ತೊಗೊಂಡಿನಿ, ಅಂದರೆ ನೀವು ಬಟ್ಲಾದರೂ ತೊಗೋಬೋದು, ವಾಟೆ ಆದರೂ ತೊಗೋಬೋದು. ನಾನು ಚಿಕ್ಕದಾಗಿ ದೋಸೆ ಹಾಕೋದ್ರಿಂದ ನಾನು ಈ ವಾಟೆ ತೊಗೊಂಡಿನಿ ನೋಡಿ. ಹಿಟ್ಟು ಹದ ಬಂದರೆ ತಾನಾಗಲೇ ನೀವು ಯಾವ ಥರ ಹಾಕ್ತೀರಿ ಆ ಥರನೇ ದೋಸೆ ಬರುತ್ತೆ ನೋಡಿ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡು ಒಂಚೂರು ಮೇಲ್ಗಡೆ ಮುಚ್ಚಿಬಿಡೋಣ. ಇವಾಗ ನಾನು ಇದು ಮುಚ್ಕೊಂಡು ಒಂದು 5 ನಿಮಿಷ, ಅಂದರೆ 5 ನಿಮಿಷನೂ ಹೋಗೋದಿಲ್ಲ, ಒಂದು 3 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ ನೋಡಿ. ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ. ನಾವು ಏನು ಇದು ಅದೇ ನೋಡಿ, ಏನು ಕಷ್ಟಪಡೋಂಥದ್ದಿಲ್ಲೇ ಇಲ್ಲ. ಅದು ನಾವು ಹಿಟ್ಟು ಹದ ಬಂದರೆ ತಾನಾಗಲಿ ಯಾವ ಥರ ನೀವು ದೋಸೆ ಹಾಕ್ತೀರಿ ಆ ಥರ ಬೀಳ್ತದೆ. ಆಮೇಲೆ ತಿರುವು ಹಾಕೋಕ್ಕೂ ನಮಗೇನು ಕಷ್ಟ ಆಗೋದಿಲ್ಲ, ಈಸಿಯಾಗಿ ಮಾಡ್ಕೋಬೋದು ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ ನಾವು. ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಇದ್ರ ಬಾಯಿ ಮುಚ್ಚಿಬಿಡೋಣ, ಅಂದರೆ ಹವಾ ಏನು ಆಗ್ತದಲ್ಲ ಒಳಗಡೆ, ಆ ಹವಕ್ಕೆ ಅರ್ಧ ಬೆಂದು ಹೋಗ್ಬಿಡುತ್ತೆ ಆಗಲೇ ದೋಸೆ. ಹಾಗಾಗಿ ಸರಳವಾಗಿ ಮಾಡ್ಕೋಬೋದು ದೋಸೆಗಳನ್ನು ನೋಡಿ. ಇವಾಗ ಯಾವ ಥರದ ನಾವು ಕಷ್ಟಪಡೋದೇ ಬೇಡ, ಅದೇ ತಾನಾಗಲೇ ದೋಸೆ ಏಳುತ್ತೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಕೈಯಲ್ಲಿ ಹಿಡಿದ್ರೆ ಸಾಫ್ಟಾಗಿ ದೋಸೆ ಎಷ್ಟು ಚೆನ್ನಾಗಿರ್ತದೆ. ಒಂದು ದೋಸೆ ತಿನ್ನೋರು ಒಂದು 4 ದೋಸೆ ಆದರೂ ತಿಂತಾರೆ, ಎಷ್ಟು ರುಚಿಯಾಗಿ ಬರುತ್ತೆ. ಸಾಫ್ಟ್ನೆಸ್ಟು ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಅದೆಷ್ಟು ಚೆನ್ನಾಗಿ ಮುಡ್ತದೆ ಅಂದರೆ ಸೇಮ್ ಇಡ್ಲಿ ಟೈಪನ್ನೇ ಸಾಫ್ಟಾಗಿ ಬರುತ್ತೆ ದೋಸೆ ನೋಡಿ. ಈ ಥರ ಆಗಿದೆ ದೋಸೆ. ಇದಕ್ಕೆ ಚಟ್ನಿಯನ್ನು ಕಾಂಬಿನೇಷನ್ ಮಾಡೋಣ. ನಾನು ಆಲೂ ಬಾಜಿ ತೊಗೊಂಡೀನಿ. ನಾನು ಕೆಂಪು ಖಾರದ ಚಟ್ನಿ, ಅಂದರೆ ಕೆಂಪು ಮೆಣಸಿನ್ಕಾಯಿ ಬಳಸಿ ಚಟ್ನಿ ಮಾಡೀನಿ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ನೋಡ್ಕೊಳ್ಳಿ. ಆರಾಮಾಗಿ ಮಕ್ಕಳು ತಿಂತಾರೆ. ಆಮೇಲೆ ಸಾಯಂಕಾಲ ಉಳಿದ್ರೆ ಇದಕ್ಕೆ ಮತ್ತೆ ನಾವು ದೋಸೆ ಹಾಕಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿನ್ನುತ್ತಾರೆ. ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ನಾನು ಇದು ಪದೇ ಪದೇ ದೋಸೆಯನ್ನು ಮಾಡ್ತೀನಿ.
ನೋಡಿ ಫ್ರೆಂಡ್ಸ್, ಈ ಥರ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್.